ಹಲೋ ಡಿಯರ್ ಫ್ರೆಂಡ್ಸ್, ನಿಮಗೂ ಯಾವತ್ತಾದರೂ ಈ ಅನುಭವ ಆಗಿದೆಯಾ? ನಿಮ್ಮ ಕನಸುಗಳ ಟುವರ್ಡ್ಸ್ ನೀವು ವರ್ಕ್ ಮಾಡ್ತಾ ಇರ್ತೀರಿ, ನಿಮ್ಮ ಎಫರ್ಟನ್ನು ಹಾಕ್ತಾ ಇರ್ತೀರಿ. ಸೊ ನೀವು ಪ್ರಯತ್ನ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಿಮ್ಮ ಮ್ಯಾನಿಫೆಸ್ಟೇಷನ್ ಪವರ್ನು ಯೂಸ್ ಮಾಡ್ತಾ ಇರ್ತೀರಿ. ಇವೆಲ್ಲ ಮಾಡ್ತಾ ಮಾಡ್ತಾ ಒಂದು ಕ್ಷಣಕ್ಕೆ ಬೋರ್ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗೋದು. ಅದು ಆಲ್ ಆಫ್ ಅ ಸಡನ್ ಇನ್ನೇನು ಕೆಲಸ ಆಗಬೇಕು, ಇನ್ನೇನು ಮ್ಯಾನಿಫೆಸ್ಟೇಷನ್ ಆಗಬೇಕು ಅನ್ಬೇಕಾದ್ರೆ ಒಂದು ಭಯ, ಅವ್ಯಕ್ತವಾದ ಭಯ ಕಾಡ್ಲಿಕ್ಕೆ ಸ್ಟಾರ್ಟ್ ಆಗೋದು. ಆ್ಯಂಡ್ ಯಾವತ್ತೂ ನೀವು ಹೀಗೆ ಮಾಡದೇ ಇದ್ದವರು ಅಥವಾ ಸ್ವಲ್ಪ ಕಮ್ಮಿ ಮಾಡಿದವರು ಸಡನ್ ಆಗಿ ನಿಮ್ಮನ್ನು ಎಕ್ಸ್ಕ್ಲೂಸಿವ್ಲಿ ಬೇರೆಯವ್ರ ಜೊತೆ, ಬೇರೆಯವರ ಲೈಫ್ ಜೊತೆ ಕಂಪೇರ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡೋದು. ಸಡನ್ ಆಗಿ ಗಿವ್ ಅಪ್ ಮಾಡಬೇಕು ಅನ್ನಿಸ್ತಾ ಇದೆಯಾ? ಸಾಕಪ್ಪ, ಸಾಕು, ಇವೆಲ್ಲ ಹೇಗಿದೆ ಅದೇ ಸಾಕು, ಏನೂ ಬೇಡ, ನನ್ನ ಜೀವನನೇ ಇಷ್ಟು, ನನ್ನ ಹಣೆ ಬರನೇ ಇಷ್ಟು. ಸೊ ಈ ರೀತಿ ಡೈಲಾಗ್ ಬರ್ತಾ ಇದೆಯಾ? ಕಂಗ್ರ್ಯಾಚುಲೇಷನ್ಸ್. ಸೊ ಈ ಮೂಲಕ ಯೂನಿವರ್ಸ್ ಏನು ಸೈನ್ ಕೊಡ್ತಾ ಇದೆ? ಮ್ಯಾನಿಫೆಸ್ಟೇಷನ್ ಆಗುತ್ತಾ ಇಲ್ವಾ ಅಂತಾನ, ಅಥವಾ ನಿಮ್ಮ ಬಾಡಿ, ಮನಸ್ಸು, ನಿಮ್ಮ ಬ್ರೈನ್ ಏನು ಹೇಳ್ತಾ ಇದೆ? ಇದೇನಾದರೂ ನಿಮಗೆ ಗೊತ್ತಾಯಿತು ಅಂತ ಅಂದರೆ ಇನ್ನು ಮುಂದೆ ಮ್ಯಾನಿಫೆಸ್ಟೇಷನ್ ಹಿಂದೆ ನೀವಲ್ಲ, ನಿಮ್ಮ ಹಿಂದೆ ಮ್ಯಾನಿಫೆಸ್ಟೇಷನ್ ಅಂತ. ಅಂದರೆ ಲೈಕ್ ಅ ಮ್ಯಾಗ್ನೆಟ್, ನೀವು ನಿಮ್ಮ ಡಿಸೈರ್ಸ್ನ ಮ್ಯಾನಿಫೆಸ್ಟೇಷನ್ ಅಟ್ರಾಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ ಸೀಕ್ರೆಟ್ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ನನ್ನ ಹೆಸರು ಸಂಜನಾ, ಐ ಆಮ್ ಅ ಲೈಫ್ ಕೋಚ್ ಆ್ಯಂಡ್ ಹೀಲರ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈಗ ನಾನು ನಿಮಗೆ 3 ಎಕ್ಸಾಂಪಲ್ ಹೇಳ್ತೀನಿ. ಈ 3 ಎಕ್ಸಾಂಪಲ್ಲಿ ನಿಮಗೆ ಯಾವ ಎಕ್ಸಾಂಪಲ್ ರೆಸೊನೇಟ್ ಆಯಿತು ಅಥವಾ ಕನೆಕ್ಟ್ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಆಗ ಗೊತ್ತಾಗುತ್ತೆ ನಿಮ್ಮಲ್ಲಿ ಯಾವ ಪ್ಯಾಟರ್ನ್ ಇದೆ ಅಂತ. ಸೊ ಫಸ್ಟ್ ಎಕ್ಸಾಂಪಲ್, ಈಗ ಒಂದು ಜಿಮ್ಗೆ ಸೇರಿದಿರಾ ಅಂತ ತಿಳ್ಕೊಳ್ಳಿ. ಸೊ ಟೈಮಿಗೆ ನೀವು ಜಿಮ್ಮಿಗೆ ಹೋಗ್ತೀರಾ, ವರ್ಕೌಟ್ ಮಾಡ್ತಿದ್ದೀರಾ, ಆ್ಯಂಡ್ ಆಲ್ಸೋ ನೀವು ಡಯಟ್ ಮಾಡ್ತಿದ್ದೀರಾ. ಸೊ ಸಿಕ್ಕಂಗೆ ತಿಂತಾ ಇಲ್ಲ, ಜಂಕ್ ಫುಡ್ ಏನೂ ತಿಂತಾ ಇಲ್ಲ, ನೀವು ಒಟ್ಟಾರೆ ಮನೆ ಊಟನೇ ಮಾಡ್ತಿದ್ರಿ. ಸಾಧಾರಣ 1 ತಿಂಗಳು ಆಗ್ತಾ ಬಂತು, ನೀವು ಹಳೆ ಬಟ್ಟೆ ಏನಿದೆಯಲ್ಲ, 1 ತಿಂಗಳ ಹಿಂದೆ ನೀವು ಏನು ಯೂಸ್ ಮಾಡ್ತಿದ್ರಿ ಆ ಬಟ್ಟೆಯನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀರಾ. ನಿಮ್ಮ ಬಾಡಿ ಒಂದು ರೀತಿ ಲೈಟ್ ಫೀಲ್ ಆಗಿದೆ, ಮತ್ತು ಲೂಸ್, ನೀವು ಹಾಕೊಳ್ತಿರೋ ಬಟ್ಟೆ ಲೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಂದ್ರೇನು, ನಿಮ್ಮ ವೆಯ್ಟ್ ಲಾಸ್ ಆಗ್ತಾ ಇದೆ ಅಂತ. ಅಂದರೆ ಇಷ್ಟು ಟೈಮಿಂದ ನೀವೇನು ಎಫರ್ಟ್ ಆಗ್ತಿದ್ರೆ ಅದ್ರ ರಿಸಲ್ಟ್ ನಿಮಗೆ ಕಾಣ್ತಾ ಇದೆ. ಓಕೆನಾ? ಕಂಪ್ಲೀಟಾಗಿ ವೆಯ್ಟ್ ಲಾಸ್ ಆಗಿಲ್ಲ, ಬಟ್ ರಿಸಲ್ಟ್ ಕಾಣಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂದ ತಕ್ಷಣ ನೀವು ಅಬ್ಸರ್ವ್ ಮಾಡಿದ್ದೀರಾ, ಸಡನ್ ಆಗಿ ಆಸೆ ಹೆಚ್ಚಾಗುತ್ತೆ ಜಂಕ್ ಫುಡ್ ತಿನ್ನಬೇಕು ಅಂತ. ಸಡನ್ ಆಗಿ ಒಂದು ರೀತಿ ಕ್ರೇವಿಂಗ್ ಸ್ಟಾರ್ಟ್ ಆಗೋದು. ಸಿಕ್ಕ ಫುಡ್ಡನ್ನು ನೀವೇ ಅತಿಯಾಗಿ ತಿಂದು ನಿಮ್ಮ ದೇಹದ ತೂಕವನ್ನು ನೀವೇ ಹೆಚ್ಚಿಸಿಕೊಳ್ಳೋ ಥರ ಆಗುತ್ತೆ. ಯಾಕೆ? ನಮ್ಮ ಬ್ರೈನ್ಗೆ ಫಿಟ್ ಆಗಿದ್ದು, ಆಕ್ಟಿವ್ ಆಗಿದ್ದು, ನಿಮ್ಮಲ್ಲೇನು ಹೊಸ ಬದಲಾವಣೆ ಆಗುತ್ತಲ್ಲ, ಆ ಬದಲಾವಣೆ ಅಭ್ಯಾಸ ಇರಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡುತ್ತೆ, ಬ್ರೈನೇ ಸಂಚ್ ಮಾಡುತ್ತೆ. ಸೊ ನೀವು ಜಿಮ್ಮಿಗೆ ಹೋಗೋದನ್ನು ಅಥವಾ ಆಕ್ಟಿವ್ ಆಗಿರೋದನ್ನು ತಪ್ಪಿಸೋದಿರ್ಬೋದು, ಅತಿಯಾಗಿ ಜಂಕ್ ಫುಡ್ ನಿಮಗೆ ಆಸೆ ಆಗೋದಿರ್ಬೋದು. ಸೊ ಇವೆಲ್ಲ ಆಗ್ತಾ ಹೋಗುತ್ತೆ. ಸೊ ಇದು ಫಸ್ಟ್ ಎಕ್ಸಾಂಪಲ್. ಸೊ ಸೆಕೆಂಡ್ ಎಕ್ಸಾಂಪಲ್ ನೋಡೋಣ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಬರೀ ಮೋಸವನ್ನೇ ನೋಡಿರ್ತಾರೆ ಅಂತ ತಿಳ್ಕೊಳ್ಳಿ. ಆ ಒಂದು ವ್ಯಕ್ತಿಯ ಜೀವನಕ್ಕೆ ನಿಜವಾಗ್ಲೂ ಅವರನ್ನ ಪ್ರೀತಿಸುವಂತಹ ಲೈಫ್ ಪಾರ್ಟ್ನರ್ ಸಿಗ್ತಾರೆ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗುತ್ತೆ, ಸೊ ಇಷ್ಟು ದಿವಸದಿಂದ ಅವರನ್ನೆಲ್ಲರೂ ಮೋಸ ಮಾಡಿ ಅವರಿಗೆ ಒಂದು ರೀತಿ ಅವ್ರ ಫೀಲಿಂಗ್ಸ್ ಜೊತೆ ಆಟ ಆಡಿದವರೇ ಸಿಕ್ಕಿದ್ದಾರೆ. ಈಗ ಜೆನ್ಯೂನ್ ಆಗಿ ನಿಜವಾಗ್ಲಿ ಪ್ರೀತಿ ಮಾಡೋರು ಸಿಕ್ಕಿದ್ರು ಕೂಡ ಏನಾಗುತ್ತೆ, ಅವರ ಬ್ರೈನ್ ಒಳ್ಳೆತನ ತಡ್ಕೊಳ್ಳಿಕ್ಕಾಗಲ್ಲ. ಸೊ ಅದೇನು ಮಾಡುತ್ತೆ, ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಮಾಡಿ, ಸಂಶಯ ಪಟ್ಟು ಇರುವಂಥ ಒಳ್ಳೆಯ ಸಂಬಂಧವನ್ನು ಬ್ರೇಕ್ ಆಗೋ ಥರ ಮಾಡುತ್ತೆ. ಯಾಕೆ? ಬ್ರೈನ್ಗೆ ಪ್ರೀತಿಗಿಂತ ನೋವೇ ಕಂಫರ್ಟೇಬಲ್ ಆಗಿರುತ್ತೆ. ಮೂರನೇದಾಗಿ, ಒಬ್ಬ ವ್ಯಕ್ತಿಗೆ ಬಹಳ ದಿವಸದಿಂದ ಬಿಸ್ನೆಸ್ಸಲ್ಲಿ ಸಕ್ಸಸ್ ಕಾಣಬೇಕು ಅಂತ ವೇಟ್ ಮಾಡ್ತಿರ್ತಾರೆ, ಎಫರ್ಟ್ ಕೂಡ ಆಗ್ತಾ ಇರ್ತಾರೆ. ಸಡನ್ ಆಗಿ ಸಕ್ಸಸ್ ಸಿಗುತ್ತೆ. ಸಿಕ್ಕ ತಕ್ಷಣ ಏನಾಗುತ್ತೆ, ಸೊ ಒಳ್ಳೆ ಹಣ ಬಂತು, ಲಕ್ಷಾಂತರ ಗಟ್ಟಲೆ ಸಂಪಾದನೆ ಆಯಿತು, ಇನ್ನೇನು ಲೈಫ್ ಸೆಟ್ಲ್ ಆಗಬೇಕು ಅನ್ಬೇಕಾದ್ರೆ ಸಡನ್ ಆಗಿ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲದೆ ಇರುವಂಥದ್ದು. ಸೊ ಇಷ್ಟು ದುಡ್ಡು ಸಂಪಾದನೆ ಮಾಡಬೇಕು ಅಂತ ಆಸೆ, ಕನಸು ಇಟ್ಕೊಂಡಿದ್ರು, ದುಡ್ಡು, ನೇಮ್, ಫೇಮ್ ಎಲ್ಲ ಸಿಕ್ಕಾದ್ಮೇಲೆ ಯಾವುದ್ರಲ್ಲೂ ಆಸಕ್ತಿ ಇಲ್ಲ. ಸಡನ್ ಆಗಿ ಸೋಮಾರಿತನ ಕಾಡೋದಿರ್ಬೋದು. ಸೊ ಯಾವುದಕ್ಕೋಸ್ಕರ ವೇಟ್ ಮಾಡ್ತಿದ್ರು, ಆ ಒಂದು ಮ್ಯಾನಿಫೆಸ್ಟೇಷನ್ ಆದಾಗ ಅದರಲ್ಲಿ ಇಂಟ್ರೆಸ್ಟೇ ತೋರಿಸದೇ ಇರುವಂಥದ್ದು. ತಪ್ಪು ಕಡೆ ಇನ್ವೆಸ್ಟ್ ಮಾಡಿ ಏನು ಮಾಡೋದು ಅಂತ ಅಂದರೆ ಇರೋವಂಥ ದುಡ್ಡನ್ನು ಕಳ್ಕೊಳ್ಳೋವಂಥದ್ದು. ಇವು ಯಾಕಾಗುತ್ತೆ? ಸೊ ಬ್ರೈನ್ಗೆ ಎಲ್ಲೋ ಒಂದು ಕಡೆ, ಮನಸ್ಸಿಗೆ ನಾನು ಈ ಯಶಸ್ಸು, ಹಣಕ್ಕೆ ಅರ್ಹ ಅಲ್ಲ ಅನ್ನೋ ಭಾವನೆ ಯಾವಾಗಲೂ ಕಾಡ್ತಾ ಇರುತ್ತೆ. ಈಗ ಕ್ವೆಶನ್ ಕಾಡ್ತಾ ಇರ್ಬೋದು, ಹಾಗಾದರೆ ನಾವು ಆರಾಮಾಗಿರೋದು ಬ್ರೈನ್ಗೆ ಇಷ್ಟ ಅಲ್ವಾ? ನಮ್ಮ ಲೈಫ್ನಲ್ಲಿ ಖುಷಿಯಾಗಿರೋದು ಇಷ್ಟವಿಲ್ಲ? ಅದೆಲ್ಲ ಪಾಯಿಂಟ್. ಬದಲಾಗಿ ಏನಂತ ಅಂದರೆ, ಬ್ರೈನ್ಗೆ ಇಷ್ಟ ಇರೋದು ಫೆಮಿಲಿಯಾರಿಟಿ ಅಂತ, ಅಂದರೆ ಅಭ್ಯಾಸ. ಹುಟ್ಟದಾಗಿಂದ ಇಲ್ಲಿ ತನಕ ನೀವು ಕಷ್ಟಪಟ್ಟು ನೋವು, ಅವಮಾನ, ಅಸುರಕ್ಷಿತ ಭಾವನೆಯಲ್ಲೇ ಬದುಕಿದ್ದೀರಿ ಅಂತ ಅಂದರೆ ಆಲ್ ಆಫ್ ಅ ಸಡನ್ ನೀವೀಗ ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ನೀವು ಸರಿಯಾಗಿ ಎಫರ್ಟ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಅಲೈನ್ಡ್ ಆ್ಯಕ್ಷನ್ ತೊಗೊಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಇದರಿಂದ ಒಳ್ಳೇದಾಗ್ಲಿಕ್ಕೆ ಸ್ಟಾರ್ಟ್ ಆದಾಗ ಖುಷಿ, ಈ ಪೀಸ್ ಆಫ್ ಮೈಂಡ್, ಯಶಸ್ಸು, ಹಣ, ಇವೆಲ್ಲ ಏನಿರುತ್ತೆ ಹೊಸ ಭಾವನೆ.
ಬ್ರೇನ್ ಯಾವಾಗಲೂ ಅಷ್ಟೇ ಇಷ್ಟು ದಿವಸದ ನೋವಲ್ಲೇ, ಇಷ್ಟು ದಿವಸದ ಚಿಂತೆ, ಸ್ಟ್ರಗಲಲ್ಲೇ ಬಹಳ ಕಂಫರ್ಟೇಬಲ್ ಆಗಿತ್ತು. ಆ ಕತ್ಲನ್ನೇ ಮನೆ ಮಾಡ್ಕೊಂಡಿತ್ತು ಅದು. ಅದರಲ್ಲಿ ತುಂಬ ಕಂಫರ್ಟೇಬಲ್ ಆಗಿತ್ತು. ಈಗ ಹೊಸದಾಗಿ ನೀವು ಲೈಟ್ ನಿಮ್ಮ ಜೀವನದಲ್ಲಿ ಬಂದಾಗ, ಹೊಸದಾಗಿ ಬೆಳಕು ಬಂದಾಗ ಏನು ಮಾಡುತ್ತೆ, ನಿಮ್ಮ ಬ್ರೇನ್ ಅನ್ಕಂಫರ್ಟೇಬಲ್ ಆಗ್ತಾ ಹೋಗುತ್ತೆ. ಅದಕ್ಕೆ ಡಾಕ್ಟರ್ ಜೋ ಡಿಸ್ಪೆನ್ಸಾ ಹೇಳ್ತಾರೆ, ಬ್ರೇನ್ ಲವ್ಸ್ ಫ್ಯಾಮಿಲಿಯರ್ ಹೆಲ್ ದ್ಯಾನ್ ಅನ್ಫ್ಯಾಮಿಲಿಯರ್ ಹೆವನ್ ಅಂತ. ಅಂದರೆ ಪರಿಚಿತ ನರಕವನ್ನ ಬ್ರೇನ್ ಇಷ್ಟಪಡುತ್ತೆ, ಅಪರಿಚಿತ ಸ್ವರ್ಗ ಅಂತ ಅಂದರೆ ಅದಕ್ಕೆ ಹೆದರಿಕೆ, ಅದು ಇಷ್ಟಪಡಲ್ಲ ಬ್ರೇನ್ ಅಂತ. ಹಾಗಂದ್ರೆ ಅಭ್ಯಾಸ, ಇಲ್ಲಿ ತನಕ ರೂಟೀನ್ ಆಗಿ ನೀವೇನು ಫೀಲ್ ಮಾಡ್ತಾ ಇದ್ರಿ ಅದನ್ನು ಭಾಳ ಎಂಜಾಯ್ ಮಾಡುತ್ತೆ. ಹೊಸತು ಅನ್ನೋದೇನಿದೆ ಬ್ರೇನ್ಗೆ ಅಪಾಯವಾಗಿ ಕಾಣುತ್ತೆ. ಆದರೆ ನೆನ್ಪಿಡಿ, ಸೊ ಇದರಿಂದ ಏನಾಗ್ತಾ ಹೋಗುತ್ತೆ, ನಿಮ್ಮ ಜೀವನದಲ್ಲಿ ಏನೇ ಒಳ್ಳೆಯದಾದರೂ ಕೂಡ ನೀವೇ ಅದನ್ನು ತಡೀತಾ ಹೋಗ್ತೀರಿ. ಈಗ ಫಾರ್ ಎಕ್ಸಾಂಪಲ್, ತೂಕ ಕಮ್ಮಿ ಆಗ್ತಾ ಇದ್ದಂಗೆ ನೀವೇ ಸಿಕ್ಕಿದ್ದನ್ನು ತಿಂದು ಎಕ್ಸಸೈಸ್ ಮಾಡೋದನ್ನು ತಪ್ಪಿಸಿ ನಿಮ್ಮ ತೂಕ ಹೆಚ್ಚಿಸ್ಕೊಳ್ಳೋದು. ಜೀವನದಲ್ಲಿ ನಿಜಕ್ಕೂ ಒಳ್ಳೆಯ ವ್ಯಕ್ತಿಗಳು ಸಿಕ್ಕಾಗ ಉಳಿಸಿಕೊಳ್ಳಿಕ್ಕೆ ಆಗದೆ ಇರುವಂಥದ್ದು. ಅಥವಾ ನಿಮ್ಮಲ್ಲಿ ಈಗ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಿ, ಏನೋ ಒಂದು ಒಳ್ಳೇದಾಗ್ತಾ ಇದೆ ಅಂದಾಗ ಸಡನ್ ಆಗಿ ಸೋಮಾರಿತನ ಕಾಡಿ ಒಂದು ಒಳ್ಳೆಯ ಬಿಸ್ನೆಸ್ಸನ್ನು ನೀವೇ ಹಾಳು ಮಾಡ್ಕೊಳ್ಳೋದಾಗತ್ತೆ. ಸೊ ಇದನ್ನು ಸೈಂಟಿಫಿಕಲಿ ಸೆಲ್ಫ್ ಸ್ಯಾಬೋಟಾಜ್ ಅಂತಾರೆ. ಅಂತ ಅಂದ್ರೆ ಏನು, ನೀವು ನಿಮ್ಮ ಲೈಫ್ನಲ್ಲಿ ಇಲ್ಲಿ ತನಕ ನೀವು ಚಿಂತೆ, ನೋವು, ಕಷ್ಟದಲ್ಲಿದ್ರಿ, ಈಗ ನೀವು ವರ್ಕ್ ಮಾಡ್ತಾ ಮಾಡ್ತಾ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇಲ್ಲಿಗೆ ಅಂತ ಅಂದರೆ ಏನು, ಸಕ್ಸಸ್, ನೇಮ್, ಫೇಮ್, ಖುಷಿ ಎಲ್ಲವೂ ಬರ್ಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ಯಾಕೋ ಬ್ರೇನ್ ಅನ್ಕಂಫರ್ಟೇಬಲ್ ಆಗಿ ಏನು ಮಾಡುತ್ತೆ, ನಿಮ್ಮ ಖುಷಿ, ನಿಮ್ಮ ಪ್ರೋಗ್ರೆಸ್ನ ತಾನೇ ತಗ್ಗಿಸ್ಲಿಕ್ಕೆ ನೋಡುತ್ತೆ. ಇದನ್ನು ಸೆಲ್ಫ್ ಸ್ಯಾಬೋಟಾಜ್ ಅಂತಾರೆ. ಆದರೆ ನೆನ್ಪಿಡಿ, ಈ ಸೆಲ್ಫ್ ಸ್ಯಾಬೋಟಾಜಿಂದ ನೀವು ಹೊರಗಡೆ ಬಂದ್ರಿ ಅಂತ ಅಂದರೆ ನಿಮ್ಮನ್ನು ತಡೆಯೋರು ಯಾರೂ ಇಲ್ಲ, ನಿಮ್ಮನ್ನು ನೀವು ಕೂಡ ತಡೀಲಿಕ್ಕೆ ಸಾಧ್ಯ ಇಲ್ಲ, ನೆನಪಿಡಿ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆದ ವೈಜ್ಞಾನಿಕ ಕಾರಣ ಏನು ಅಂತ ಅಂದರೆ, ಸೊ ಇಷ್ಟು ದಿವಸದಿಂದ ಚಿಂತೆ, ನೋವು, ಅವಮಾನ ಇವೆಲ್ಲ ಪಟ್ಟು ಒಂದು ನ್ಯೂರಲ್ ಪಾತ್ವೇ ಇರುತ್ತೆ. ಹೌದಾ? ಅಂದರೆ ನರದ ದಾರಿಗಳು ಅಂತ ತಿಳ್ಕೊಳ್ಳಿ. ಸೊ ಆ ದಾರಿ ಎಷ್ಟು ಗಟ್ಟಿಯಾಗಿರುತ್ತೆ ಅಂತ ಅಂದರೆ ಬ್ರೇನ್ಗೆ ಚಿಂತೆ ಮಾಡೋದು, ಸ್ಟ್ರಗಲ್ ಪಡೋದು ಅಂತ ಅಭ್ಯಾಸ ಆಗೋಗ್ಬಿಡುತ್ತೆ. ಓಕೆನಾ? ಆದರೆ ಈಗ ನೀವು ಕುತ್ಕೊಂಡು ಹೊಸದಾಗಿ ಯೋಚನೆ ಮಾಡ್ತಿದ್ದೀರಿ, ಪಾಸಿಬಿಲಿಟೀಸ್ ಬಗ್ಗೆ, ಅವಕಾಶಗಳ ಬಗ್ಗೆ, ಸೊ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಿ. ಹೊಸದಾದ ಯೋಚನೆ ಅಂತ ಅಂದರೆ ಈಗ ಹಳೆಯ ಹಾದಿಯನ್ನು ಬಿಟ್ಟು ಹೊಸದಾಗಿ ದಾರಿಯನ್ನು, ಹೊಸ ನ್ಯೂರಲ್ ಪಾತ್ವೆಯನ್ನು ಕ್ರಿಯೇಟ್ ಮಾಡೋದು ಒಂದು ಎಫರ್ಟ್ ಹಾಕುವಂಥ ಟಾಸ್ಕ್. ಜಾಸ್ತಿ ಎನರ್ಜಿ ಬೇಕಾಗತ್ತೆ. ನೆನ್ಪಿಡಿ, ಇನ್ನೇನು ಗಿವ್ ಅಪ್ ಮಾಡಬೇಕು ಸಾಕು ಅನಿಸುತ್ತಲ್ಲ, ಒಂದು ಸ್ವಲ್ಪ ಧೈರ್ಯದಿಂದ ಇನ್ನೊಂದೆರಡು ಹೆಜ್ಜೆ ಮುಂದೆ ಹೋಗಿ, ಅಲ್ಲೇ ನಿಮ್ಮ ಮ್ಯಾನಿಫೆಸ್ಟೇಷನ್ ಇದೆ. ಎಸ್, ಯೂನಿವರ್ಸ್ ಕೂಡ ಏನು ಅನ್ನತ್ತೆ ಅಂತ ಅಂದರೆ, ನಿಮ್ಮ ಜೀವನದಲ್ಲಿ ಹೊಸತು ಬರಬೇಕಾದ್ರೆ ನ್ಯಾಚುರಲಿ ನಿಮಗೆ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಸೊ ಇಷ್ಟು ದಿವಸ ಹಳೆಯ ವೈಬ್ರೇಷನಲ್ಲಿದ್ದು ಈಗ ಹೊಸತು ಒಳ್ಳೆಯದೇ ಇರಲಿ, ಅದು ನಿಮ್ಮ ಲೈಫ್ನಲ್ಲಿ ಬರಬೇಕಾದ್ರೆ ಎಲ್ಲೋ ಒಂದು ಕಡೆ ಆ ಸಣ್ಣ ಅನ್ಕಂಫರ್ಟೇಬಲ್, ಸಣ್ಣ ಭಯ, ಹಠಾತ್ತಾಗಿ ಭಯ ಆಗೋವಂಥದ್ದು, ಹಠಾತ್ತಾಗಿ ನೆಗೆಟಿವ್ ಭಾವನೆ ಬರುವಂಥದ್ದಾಗಿರ್ಬೋದು. ಸೊ ಇವೆಲ್ಲ ಆಗುತ್ತೆ. ಇದರ ಹಿಂದಿರುವಂಥ ಸೈನ್ ಏನು, ಗಿವ್ ಅಪ್ ಮಾಡದೆ ಮುಂದುವರಿಯಿರಿ ಅಂತ. ಇನ್ನೊಂದು 2 ಹೆಜ್ಜೆ ನೀವು ಮುಂದುವರೆದ್ರೂ ಕೂಡ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮ್ಮ ಕಣ್ಮುಂದೆನೇ ಇರುತ್ತೆ. ಸೊ ಹೇಗೆ, ಸಿಂಪಲ್ ಆ್ಯಂಡ್ ಅಷ್ಟೇ ಪವರ್ಫುಲ್ ಆದ ಈ 2 ಸ್ಟೆಪ್ ಫಾಲೋ ಮಾಡಿದರೆ ಸಾಕು. ಭಯ ಸಾಕು, ಬಿಟ್ಬಿಡೋಣ, ಇಲ್ಲೂ ಏನು ಕೆಲಸ ಆಗ್ತಾ ಇಲ್ಲ, ಇಲ್ಲಿಗೆ ಸಾಕು ಇದು, ಮತ್ತು ನಾನು ಹಳೆ ಜೀವನನೇ ಇರಲಿ ಬಿಡು, ದುಃಖದಲ್ಲೇ ಇರ್ತೀನಿ, ಚಿಂತೆ ಎಲ್ಲ ನನಗೆ ಕಾಮನ್ನು, ಈ ರೀತಿ ಡೈಲಾಗ್ ಆಯಿತಾ, ಫಿಲ್ಮಿ ಡೈಲಾಗ್ ನಿಮ್ಮ ಮನಸ್ಸು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಸ್ಟಾಪ್, ಸ್ಮೈಲ್. ಸೊ ಜೋರಾಗಿ ಹಾ 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 ಅಂತ ನಗಬೇಕಾಗಿಲ್ಲ, ಬಟ್ ಮುಗುಳ್ನಗೆ ಇರಲಿ ನಿಮ್ಮ ಮುಖದ ಮೇಲೆ. ಸ್ಮೈಲ್ ಮಾಡಿ ಆ್ಯಂಡ್ ಸ್ಟಾರ್ಟ್ ಸೇಯಿಂಗ್ ಸಮಥಿಂಗ್ ಅಮೇಝಿಂಗ್ ಈಸ್ ವೇಟಿಂಗ್ ಫಾರ್ ಮೀ. ಪಕ್ಕಾ ಏನೋ ಒಳ್ಳೇದಾಗೋದಿದೆ. ಯು ಕ್ಯಾನ್ ಯೂಸ್ ಯುವರ್ ಬಾಡಿ ಲ್ಯಾಂಗ್ವೇಜಸ್. ಪಕ್ಕಾ ಒಳ್ಳೇದಾಗೋದಿದೆ ನನಗೆ, ಸಮಥಿಂಗ್ ಅಮೇಝಿಂಗ್ ಈಸ್ ವೇಟಿಂಗ್ ಫಾರ್ ಮೀ. ಸೊ ನೀವು ಮಿರರ್ ಮುಂದೆ ನಿಂತ್ಕೊಂಡು ಇದನ್ನು ಹೇಳ್ಬೋದು. ಉಸಿರನ್ನ ಗಮನಿಸೋದು, ಮುಗುಳ್ನಗೆ, ಸ್ಮೈಲ್ ಮಾಡೋದು ಆ್ಯಂಡ್ ಸಮಥಿಂಗ್ ಅಮೇಝಿಂಗ್ ಈಸ್ ವೇಟಿಂಗ್ ಫಾರ್ ಮೀ. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಆ ಶ್ಯೂರಿಟಿಯನ್ನು ತೋರಿಸ್ತಾ ಇದ್ದೀರಿ. ಇದು ಏನು ಮಾಡುತ್ತೆ ಗೊತ್ತಾ, ನಿಮ್ಮ ನ್ಯೂರಾನ್, ನೆಗೆಟಿವ್ ನ್ಯೂರಾನ್ ಕನೆಕ್ಷನ್ ಏನಿತ್ತು ಸೊ ಅದನ್ನು ಬ್ರೇಕ್ ಮಾಡುತ್ತೆ. ಭಯ ಅಂದ ತಕ್ಷಣ ನೀವು ಪಾಸ್ಟಿಗೆ ಹೋಗಿ ನೆಗೆಟಿವ್ ಥಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ರಿ, ಆ ನೆಗೆಟಿವ್ ಪ್ಯಾಟರ್ನ್ ಬ್ರೇಕ್ ಆಗುತ್ತೆ. ಹೊಸ ನ್ಯೂರಲ್ ಪಾತ್ವೇ ಫಾರ್ಮ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಅಲರ್ಟ್ ಅಥವಾ ನೀವೇನು ನಿಮ್ಮ ಅವೇರ್ನೆಸ್ ಇರುತ್ತಲ್ಲ, ಅದು ನಿಮ್ಮ ಹಳೆ ಪ್ಯಾಟರ್ನ ಬ್ರೇಕ್ ಮಾಡುತ್ತೆ. ನಿಮ್ಮನ್ನು ಹೊಸ ಒಳ್ಳೆಯದಕ್ಕೆ ನಿಮಗೆ ರೆಡಿ ಮಾಡುತ್ತೆ, ವಿಚ್ ಈಸ್ ವೆರಿ ಸಿಂಪಲ್. ಇದು ಯಾರು ಬೇಕಾದ್ರೂ ಮಾಡ್ಬೋದು. ಹೌದಾ? ಇನ್ಸ್ಟೆಡ್ ಆಫ್ ಭಯ ಆದಾಗ ಸಾಕು ಅಂತ ಹೇಳಬೇಕಾದ್ರೆ ನೀವು ಸಾಕು ಅಂತ ಎದ್ದು ಹೋಗೋ ಬದಲು ನೀವು ಜಸ್ಟ್ ಫೋಕಸ್ ಆನ್ ಯುವರ್ ಬ್ರೀದಿಂಗ್, ಸ್ಮೈಲ್ ಆ್ಯಂಡ್
ಪಕ್ಕ ಒಳ್ಳೇದಾಗುತ್ತೆ, ನಂಗೆ ಪಕ್ಕ ಒಳ್ಳೇದಾಗುತ್ತೆ. ಅದಕ್ಕೆ ಸೊ ಈಗ ಚಿಟಿಕೆ ಹಿಡಿದು ಹೀಗೆ ಹೇಳೋ ಇದು ಶ್ಯೂರಿಟಿಯನ್ನು ತೋರಿಸ್ಕೊಡುತ್ತೆ ಈ ಬಾಡಿ ಲ್ಯಾಂಗ್ವೇಜ್. ಆಲ್ವೇಸ್ ರಿಮೆಂಬರ್, ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಜಸ್ಟ್ ನಿಮ್ಮ ಬಾಡಿ ಲ್ಯಾಂಗ್ವೇಜ್ನ ಅಬ್ಸರ್ವ್ ಮಾಡಿ. ನೀವು ಸಪ್ಪೆಯಾಗಿ ಹೀಗೆ ಕೂತಿರ್ತೀರಾ ಗೂನ್ ಬೆನ್ ಮಾಡಿಕೊಂಡು, ಬಟ್ ನಿಮ್ಮ ಬಾಡಿ ಲ್ಯಾಂಗ್ವೇಜೇ ಉಲ್ಟಾ ತೋರಿಸ್ತಾ ಇದೆ. ಇಲ್ಲಿ ಫೀಲಿಂಗ್ ನೆಗೆಟಿವ್ ಇದ್ರು ನಿಮ್ಮ ಬಾಡಿ ಲ್ಯಾಂಗ್ವೇಜಲ್ಲಿ ನೀವೇನಿದೆ ಖುಷಿಯ ಬಾಡಿ ಲ್ಯಾಂಗ್ವೇಜ್ ಅಡಾಪ್ಟ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಬ್ರೈನ್ ಕನ್ಫ್ಯೂಸ್ ಆಗುತ್ತೆ. ಮೇ ಬಿ ದಿಸ್ ಸಿಚುವೇಶನ್ ಇಸ್ ಸೇಫ್, ನಾನೇ ತಪ್ಪು ತಿಳ್ಕೊಂಡಿದ್ನೋ ಏನೋ ಅಂತ ಬ್ರೈನ್ ನಿಮಗೆ ಸಾಥ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಎರಡನೇದಾಗಿ ಸೊ ಸಿಂಪಲ್, ಎರಡನೇ ಟೆಕ್ನಿಕ್ ಏನಂತ ಅಂದರೆ, ಇವತ್ತಿಂದ ರಾತ್ರಿ ಮಲಗೋಗಿಂತ ಮುಂಚೆ 1 ಸೆಂಟೆನ್ಸ್ ಎಡಗೈಯಲ್ಲಿ ಬರೀರಿ. ನೀವು ಇಡೀ ದಿನ ಯಾವಾಗ ಬೇಕಾದರೂ ಬರೀಬೋದು, ದಟ್ ಈಸ್ ಡಿಫ್ರೆಂಟ್. ಆದರೆ ಒಂದು ಫಿಕ್ಸ್ಡ್ ಟೈಮ್ ಹೇಳಬೇಕು ಅಂತ ಅಂದರೆ ರಾತ್ರಿ ಮಲಗೋಗಿಂತ ಮುಂಚೆ ಎಡಗೈಯಲ್ಲಿ ಬರಿಬೋದು. ಏನು ಬರಿಬೋದು? ಐ ಆಮ್ ರೆಡಿ ಫಾರ್ ಲೈಟ್. ಸೊ ನನ್ನ ಜೀವನದಲ್ಲಿ ಖುಷಿಗೆ ನಾನು ರೆಡಿ ಇದ್ದೀನಿ. ಸೊ ಏನೇ ಒಂದು ನಿಮ್ಮ ಪಾಸಿಟಿವ್ ಒಂದು ಲೈನೇ ಬರೀರಿ. ಸೊ ಪ್ಯಾರಾಗ್ರಾಫ್ ಬರೀರಿ ಅಂತಲ್ಲ, ಐ ಆಮ್ ರೆಡಿ ಫಾರ್ ಮೈ ಮ್ಯಾನಿಫೆಸ್ಟೇಷನ್, ಐ ಆಮ್ ರೆಡಿ ಫಾರ್ ಲೈಟ್. ಸೊ ನನ್ನ ಮ್ಯಾನಿಫೆಸ್ಟೇಷನ್ಗೆ ನಾನು ರೆಡಿ ಇದ್ದೀನಿ, ಈ ರೀತಿ ಒಂದೊಂದು ಸೆಂಟೆನ್ಸ್. ಸೊ ಈಗ ಬರೀರಿ ಅಂತ ಅಂದ ತಕ್ಷಣ ನೀವು ನಿಮಗೆ ಬಲಗೈಯಲ್ಲಿ ಈಗ ಪೆನ್ ಕೊಟ್ಟ ತಕ್ಷಣ ಬರೀತಾ ಹೋಗ್ತೀರಾ ಆಟೋ ಪೈಲಟ್ ಮೋಡಲ್ಲಿ. ನೀವೆಲ್ಲೂ ಕೂಡ ಥಿಂಕ್ ಮಾಡಬೇಕಾಗಿಲ್ಲ, ಹೌದಾ? ಅದೇ ನೀವು ಎಡಗೈಯಲ್ಲಿ ಬರಿಬೇಕಾದ್ರೆ ಕೈ ನಡಗುತ್ತೆ, ಬ್ಯಾಲೆನ್ಸ್ ತಪ್ಪುತ್ತೆ, ಹೌದಾ? ಅಂದರೆ ಏನು, ಇಲ್ಲಿ ತನಕ ನೀವೇನು ಮಾಡಿದ್ರಿ, ಒಂದೇ ಥರ ಥಿಂಕ್ ಮಾಡಿಕೊಂಡು ಒಂದೇ ಥರ ಮೈಂಡ್ಸೆಟ್ನ ನೀವು ಅಭ್ಯಾಸ ಮಾಡಿ ಬಂದಿದ್ದೀರಿ. ಈಗ ನೀವೇನು ಮಾಡ್ತಿದ್ದೀರಿ, ಚೇಂಜ್ ಮಾಡ್ತಿದ್ದೀರಿ. ಸೊ ಸೈಂಟಿಫಿಕಲಿ ನೀವು ಎಡಗೈಯಲ್ಲಿ ಬರಿಬೇಕಾದ್ರೆ ನಿಮ್ಮ ರೈಟ್ ಬ್ರೇನ್ ಏನಿದೆ ಅದು ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ಅಂತ ಅಂದರೆ ಏನು, ಇಷ್ಟು ದಿವಸ ನೀವು ಇಮೋಷ್ನಲಿ ಏನೆಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರಿ, ಏನೆಲ್ಲಾಗಿ ನಿಮಗೆ ಒಂದು ರೀತಿ ಭಾವನೆಗಳಿತ್ತು, ಅವೆಲ್ಲವೂ ಬ್ರೇಕ್ ಆಗ್ತಾ ಹೋಗುತ್ತೆ. ಸೊ ಹಳೆ ನ್ಯೂರಲ್ ಪಾತ್ವೇಸ್ ಏನಿತ್ತು, ಹಳೆಯ ಆಲೋಚನೆಗಳೇನಿತ್ತು ಗಟ್ಟಿಯಾಗಿ ಕೂತಿತ್ತು ಅಲ್ವಾ, ಈಗ ಅದು ಮೆತ್ತಗಾಗ್ತಾ ಹೋಗುತ್ತೆ, ಸಾಫ್ಟನ್ ಆಗ್ತಾ ಹೋಗುತ್ತೆ ಆ್ಯಂಡ್ ಕರಗುತ್ತಾ ಹೋಗುತ್ತೆ. ಸೊ ಯಾವಾಗ ಈ ಹಳೇ ಒಂದು ಯೋಚನೆಗಳೆಲ್ಲ ಜಾಗ ಖಾಲಿ ಮಾಡ್ತಾವೋ ಹೊಸದಕ್ಕೆ ದಾರಿ ಇರುತ್ತೆ, ಹೌದಾ? ನೀವು ಏನೇ ಈಗ ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಳ್ಳೆ ಆಲೋಚನೆ ಮಾಡಿದ್ರು ಕೂಡ ಟಕ್ ಅಂತ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಒಳಗೆ ಈಸಿಯಾಗಿ ಹೋಗಿ ಕೂರುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಬ್ರೈನ್ ಹಳೆಯ ಅಭ್ಯಾಸವನ್ನು ಅಥವಾ ಹಳೆ ಥಾಟ್ ಪ್ರಾಸೆಸ್ನ ಬಿಟ್ಟು ಹೊಸತಕ್ಕೆ ನಿಮ್ಮ ಜೀವನದಲ್ಲಿ ಅವಕಾಶ ಮಾಡಿಕೊಡುತ್ತೆ. ಆ್ಯಂಡ್ ಆಲ್ಸೋ ಈಸಿಯಾಗಿ ನೀವು ಮ್ಯಾನಿಫೆಸ್ಟ್ ಮಾಡೋ ಥರ ಆಗುತ್ತೆ. ಸಿಂಪಲ್ ಆದ ಈ 2 ಸ್ಟೆಪ್ನ ಫಾಲೋ ಮಾಡಿ ನೋಡಿ, ಆ್ಯಂಡ್ ನಿಮ್ಮ ಜೀವನದಲ್ಲಿ ನೀವೇ ನೋಡ್ತೀರಾ ಎಷ್ಟು ಬೇಗ ಬೇಗ ನೀವು ಎಲ್ಲವನ್ನ ಮ್ಯಾನಿಫೆಸ್ಟ್ ಮಾಡ್ತೀರಾ ಅಂತ. ಈಗ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ನಾವು ಮೆಸೇಜ್ ಕಳಿಸುವಂತಹ ಟೈಮ್, ಯಾರೆಲ್ಲ ನಿಮ್ಮ ಜೀವನದಲ್ಲಿ ಹೊಸ ವಿಷಯಕ್ಕೆ ರೆಡಿ ಇದ್ದೀರಿ, ಹೊಸ ಮ್ಯಾನಿಫೆಸ್ಟೇಷನ್ನ ನಿಮ್ಮ ಜೀವನದಲ್ಲಿ ಆಕರ್ಷಿಸಲು ರೆಡಿ ಇದ್ದೀರಿ, ನ್ಯೂ ಅಂತ ಟೈಪ್ ಮಾಡಿ. ಸೊ ಬ್ರೈನ್ಗೆ ಇನ್ನೊಂದು ವಿಷಯ ಮನದಟ್ಟಾಗತ್ತೆ, ಏನು, ಹೊಸತು ಅನ್ನೋದು ಅಪಾಯ ಅಲ್ಲ, ಹೊಸತು ಅನ್ನೋದು ನಿಜವಾಗ್ಲೂ ಖುಷಿ ಕೊಡುವಂತ ವಿಷಯ ಅಂತ. ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಹೇಗನ್ನಿಸ್ತು ಅಂತ ಖಂಡಿತ ತಿಳಿಸಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.